ತುಂಬ ಇಷ್ಟ ಅಂದರೆ ನಮ್ಮಮ್ಮ ಮಾಡೋ ಮುದ್ದೆ ಅವರೆಕಾಳು ಸಾರು ಬಸ್. ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ಮುದ್ದೆಗೆ ನೀವು ಯಾವುದೇ ಚೆನ್ನಾಗಿರೋ ಸಾರು ಕೊಟ್ಟರು ಆರಾಮಾಗಿ ತಿಂತೀನಿ. ದಟ್ ಈಸ್ ಮೈ ಅಂದರೆ ಮುದ್ದೆ ಇಲ್ಲದೆ ಇರೋಕ್ಕೆ ಆಗಲ್ಲ ನನಗೆ. ಹೊಟ್ಟೆ ಹಸಿವು 1 ನಿಮಿಷ ಲೇಟಾದ್ರೆ ಕಿರ್ಚಾಡ್ಬಿಡ್ತೀನಿ ನಾನು. ಅದು ನೋಡಿರೋದು ಜಯದವ್ರೊಬ್ಬರೇ. ಸಿನಿಮಾದಲ್ಲಿ ರುಚಿ ಇದೆ, ಬಟ್ ಸಿನಿಮಾಕ್ಕಿಂತ ಜಾಸ್ತಿ ರುಚಿ ಇರೋದು ಐ ಲವ್ ಟು ರನ್ NGOs. ಅಲ್ಲಿ ತುಂಬ ದಿನ ಡೆಫ್ ಆ್ಯಂಡ್ ಡಮ್ ಸ್ಕೂಲ್ಗೆ ಹೋಗ್ಬೇಕಂತ ನನ್ನ ತಲೆಯಲ್ಲಿ ಇತ್ತು. ನನ್ನ ಫೋನ್ಪೇ ಅಕೌಂಟ್ಗೆ 1 ಲಕ್ಷ ಬಂತು. ಓ ಮೈ ಗಾಡ್. ಝೈದ್ ಕಳಿಸಿದ್ದೆ. ಏನು ಮಾಡ್ತಿದ್ಯಾ, ಏನಕ್ಕೆ ಕಳಿಸಿದ್ಯಾ? ಐ ವಾಸ್ ನಾಟ್ ಇವನ್ ಕ್ಲೋಸ್ ಟು ಹಿಮ್ ದಟ್ ಪಾಯಿಂಟ್ ಆಫ್ ಟೈಮ್. ಅಯ್ಯೋ ನೀನು ಹೋಗಿದ್ಯಾ, ಒಂದಿಷ್ಟು ನನ್ನ ಕಡೆ ಅಂತ ಹೇಳ್ಬೇಡ, ನೀನೇ ಕೊಟ್ಟೆ ಅಂತ ಹೇಳ್ಬಿಟ್ಟು ದಾನ ಮಾಡ್ಬಿಟ್ಟು. ಐ ನೋ ಹಿಮ್ ಲೈಕ್ ದಿಸ್. ಸೊ ಜನ ತುಂಬ ಜಾತಿ ಅಂತ ಹೇಳ್ಬಿಟ್ಟು ಅವ್ರನ್ನ ತುಂಬ ಡಿಗ್ರೇಡ್ ಮಾಡ್ತಾರೆ ಸ್ವಲ್ಪ ಜನ. ದೇ ಡೋಂಟ್ ನೋ ದ ರಿಯಲ್ ಹಿಮ್. ನನಗೆ ಅಣ್ಣ ಇದ್ದ, ವಿ ಲಾಸ್ಟ್ ಹಿಮ್. ಸೊ ನಾವು ಇರೋದೇ 3 ಜನ. ಹಿ ವಾಸ್ ಸ್ಟಡಿಂಗ್ ಇನ್ 8th ಸ್ಟ್ಯಾಂಡರ್ಡ್. ದೀಪಾವಳಿ ಹಬ್ಬ, ಜೋರು ದೀಪಾವಳಿ ಹಬ್ಬ. ಆವಾಗ ಅವ್ನು ಹೊಸ ಸೈಕಲ್ ತೊಗೊಂಡಿದ್ದ. ನಮ್ಮ ಮನೆ ಹಿಂದ್ಗಡೆನೇ ನಮ್ಮ ಅಜ್ಜಿ ಮನೆ. ಅವನು ಹೊಸ ಸೈಕಲ್ ತೊಗೊಂಡಿದ್ದೀನಿ ಅಂತ ಹಿಂಗೆ ಹೋಗ್ಬೇಕು ನಾನು ಮೇನ್ ರೋಡಲ್ಲಿ ಅಂತ ಅವ್ನಿಗೆ ಹೊರಟ. ಅಷ್ಟೊತ್ತಿಗೆ ಟ್ರಕ್ ಬಂತು. ನನಗೂ ಆಕ್ಸಿಡೆಂಟ್ ಆಗೋಯ್ತು ಅದೇ ಟೈಮ್ಗೆ. ಅವ್ನಿಗೆ ಇಲ್ಲಿ ಲೆಫ್ಟ್ ಸೈಡೆಲ್ಲ ಆ್ಯಕ್ಚುಲಿ ಮಾರ್ಕ್ಸ್ ಇದೆ. ಕಲ್ಟ್ ಮೂವಿದು ಇಷ್ಟೆಲ್ಲ ಪ್ರಮೋಟ್ ಮಾಡಿದ್ರು, ಇಷ್ಟು ಒಳ್ಳೆ ಸಾಂಗ್ ಇದೆ, ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಏನಾದರೂ ಒಂದು ಸ್ಪೆಷಲ್ ಆಗಿರುವಂಥ ಒಂದು ಸಣ್ಣದು ನೆನಪನ್ನು ನಮ್ಮ ಜೊತೆ ಶೇರ್ ಮಾಡ್ಬೋದಾ? ಅಬೌಟ್ ಸಿನಿಮಾ, ಅಬೌಟ್ ಝೈದ್. ಇಡೀ ಸಿನಿಮಾನೇ ಸ್ಪೆಷಲ್ಲು, ಬಟ್ ಜನ ಮಿಸ್ ಮಾಡಲೇಬಾರ್ದು ಅನ್ನೋ ಒಂದು 3 ವಿಷಯ ನಮ್ಮ ಸಿನಿಮಾದಲ್ಲಿ. ಅಂದರೆ ಇಟ್ ಇಸ್ ಪ್ರೀ ಇಂಟರ್ವಲ್ ಸೀಕ್ವೆನ್ಸ್. ಇಂಟರ್ವಲ್ ಆಗೋಕ್ಕಿಂತ ಮುಂಚೆ ಒಂದು ಸೀನ್ ಬರುತ್ತೆ, ಇಂಟರ್ವಲ್ ಆದಮೇಲೆ ಒಂದು ಸೀನ್ ಬರುತ್ತೆ. ದಯವಿಟ್ಟು ಯಾರು ಪಾಪ್ಕಾರ್ನ್ಗೋ ಇಲ್ಲಿ ಹೋಗಿ ಟೈಮ್ ವೇಸ್ಟ್ ಮಾಡಬೇಡಿ, ಬನ್ನಿ ಆಮೇಲೆ ಬೇಕಿದ್ರೆ ಹೋಗಿ. ಆ 2 ಸೀನ್ ತುಂಬ ಮುಖ್ಯ. ಒಳ್ಳೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸೀನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಆ ಸೀನ್ ಮೂಡ್ ಬಂದಿದೆ. ಇನ್ನೊಂದು ಆಯುಷ್ಯವನ್ನೇ ವಿಜುವಲಿ ನೋಡೋಕ್ಕೆ ಇಟ್ ಇಸ್ ಅಮೇಝಿಂಗ್. ಆ ಬ್ಯೂಟಿಫುಲ್ ಕಲರ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದನ್ನ 3 ಮಿಸ್ ಮಾಡಿಬಿಡಿ. ಅದ್ರ ಜೊತೆಗೆ ನೀವು ಇದು 3 ಮಿಸ್ ಮಾಡೋದ್ರೆ ಸಿನಿಮಾ ಕೂಡ ಮಿಸ್ ಮಾಡಲ್ಲ ಅಂತಾನೆ ಅನ್ಕೊತೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಕೊಳ್ಳೋದು. ಪಾಪ ಈಗ ಬರೀ ಅದನ್ನೇ ಮಾತಾಡ್ಸಿದ್ದೀನಿ. ಅದು ಅಪಾರ್ಟ್ ಫ್ರಮ್ ಸಿನಿಮಾ ಒಂಚೂರು ಅವ್ರನ್ನ ಮಾತಾಡ್ಸ್ಬಿಡ್ತೀನಿ, ಆಮೇಲೆ ಮುಗಿಸ್ತೀನಿ. ದಿನ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಥಾಟೇ ಎದ್ದೊಳೋದು ಎಷ್ಟೊತ್ತಿಗೆ? ಕೆಲಸ ಇಲ್ಲ ಅಂದರೆ ಮ್ಯಾಮ್ ನಾನು 11 ಗಂಟೆಗೆ ಎದ್ದೇಳ್ತೀನಿ. ಕೆಲಸ ಇದೆ ಅಂದರೆ ಮಲ್ಕೊಳ್ಳೋದೇ ಇಲ್ಲ. 6 ಗಂಟೆಗೆ 5 ಗಂಟೆ ಯಾವಾಗಾದರೂ ಎದ್ದೇಳ್ತೀನಿ. ಸೂಪರ್. ಫಸ್ಟ್ ಥಾಟ್ ಏನಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ? ಕೆಲಸ ಇರಲಿ ಇಲ್ಲದೆ ಇರಲಿ, ಇದೊಂದು ಕೆಲಸ ಮಾಡ್ತೀನಿ ನಾನು. ಏನೂ ಇರಲ್ಲ, ಸುಮ್ಮನೆ ಬ್ಲೈಂಡಾಗಿ ಎದ್ದೇಳ್ತೀನಿ. ಇವತ್ತು ಏನಿದೆ, ಎಲ್ಲಿಗೆ ಹೋಗಬೇಕು, ಏನು ಕೆಲಸ ಇದೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಷ್ಟೇ. ನ್ಯೂ ಇಯರ್ ರೆಸೊಲ್ಯೂಷನ್ ಏನು ಮಾಡಿದ್ದೀರಾ? ಇಲ್ಲಿವರೆಗೂ ಮಾಡಿಲ್ಲ, ಈ ವರ್ಷನೂ ಮಾಡಿಲ್ಲ. ಇನ್ನು ಇದೊಂದು ಮಾಡಬೇಕು, ಅದು ಮಾಡ್ತೀವೋ ಬಿಡ್ತೀವೋ, ಒಂದು ರೆಸೊಲ್ಯೂಷನ್ ಮಾಡಬೇಕು. ಅದು ಮಾಡೋಕ್ಕಾಗಲ್ಲ ಅಂತಲೇ ರೆಸೊಲ್ಯೂಷನ್ನೇ ಮಾಡೋದ ನಾನು. ವೆರಿ ಗುಡ್. ಅದಕ್ಕೆ ಅಲ್ಲ, ಎಷ್ಟು ಜಾಣೆ. ವೀಕೆಂಡ್ ಬ್ರಂಚ್ ಅಂತ ಮಾಡಿದ್ರೆ ಅಥವಾ ವಾರದಲ್ಲಿ ಒಂದು ಚೀಟ್ ಡೇ ಅಂತ ಮಾಡಿದ್ರೆ ಏನಿರುತ್ತೆ ನಿಮ್ಮ ಇಷ್ಟದ ಬ್ರಂಚ್? ನಂಗೆ ಡಿಫ್ರೆಂಟ್ ಕುಸೀನ್ಸ್ ಟ್ರೈ ಮಾಡೋಕ್ಕೆ ಇಷ್ಟ. ಬಟ್ ನಂಗೆ ತುಂಬ ಇಷ್ಟ ಅಂದರೆ ನಮ್ಮಮ್ಮ ಮಾಡೋ ಮುದ್ದೆ ಅವರೆಕಾಳು ಸಾರು ಬಸ್. ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ಮುದ್ದೆಗೆ ನೀವು ಯಾವುದೇ ಚೆನ್ನಾಗಿರೋ ಸಾರು ಕೊಟ್ಟರು ಆರಾಮಾಗಿ ತಿಂತೀನಿ. ದಟ್ ಈಸ್ ಮೈ ಅಂದರೆ ಮುದ್ದೆ ಇಲ್ಲದೆ ಇರೋಕ್ಕೆ ಆಗಲ್ಲ ನನಗೆ ಆ್ಯಕ್ಚುಲಿ ಹೇಳ್ಬೇಕು. ಸೀರಿಯಸ್ಲಿ ತುಂಬ ಇಷ್ಟ. ನಮ್ಮಮ್ಮ ದಿನ ಮುದ್ದೆ ಊಟ ಮಾಡ್ತೀರಾ? ನಮ್ಮಪ್ಪ ಇಲ್ಲ ಬಿಡಲ್ಲ. ನಮ್ಮ ಅಪ್ಪಂಗೆ ಇಷ್ಟ ಆಗಲ್ವಲ್ಲ ದಿನ ಮುದ್ದೆ ಮಾಡಿದ್ರೆ. ನಮ್ಮಪ್ಪ ಬೈತ್, ನಮ್ಮಮ್ಮ ಅಂತಾರೆ ಅವ್ರು ಅವಾಗ ಆಚೆ ತಿನ್ಬೇಕಾಗತ್ತೆ ನಿನಗೋಸ್ಕರ ದಿನ ಮುದ್ದೆ ಮಾಡಿದ್ರೆ. ಸೊ ವಾರಕ್ಕೆ 3 ದಿನ ಮುದ್ದೆ ಮಾಡ್ತಾರೆ, ಇನ್ನು ಉಳಿದ ದಿನ ಚಪಾತಿ ರೊಟ್ಟಿ ಇದೆ. ನಂಗೆ ಮುದ್ದೆ ಇಲ್ಲದೆ ಇರೋಕ್ಕಾಗಲ್ಲ. ಎಲ್ಲರಿಗೂ ಗೊತ್ತಿಲ್ಲ, ಮುದ್ದೆ ಅಂದರೆ ಪ್ರಾಣ ನನಗೆ. ಮುದ್ದೆ ಅದು ಅಮ್ಮ ಮಾಡಿದ ಮುದ್ದೆ, ರಾಗಿ ಮುದ್ದೆ, ತುಪ್ಪ ಮೆತ್ತಗಿರ್ಬೇಕು, ಸಾಫ್ಟ್ ಆಗಿರ್ಬೇಕು, ತುಪ್ಪ. ನೆನ್ನೆನ ಇಲ್ಲೆಲ್ಲರಿಗೂ ತಂದಿದ್ದೆ. ನಿಮ್ಮ ಮುದ್ದೆ ಊಟಕ್ಕೆ ಕರ್ಕೊಂಡು ಓ ಪ್ಲೀಸ್, ರೆಡಿ ಆಯ್ತಾ? ಹಾಗಾದ್ರೆ ಡಯಟ್ ಮಾಡ್ತೀರಾ ದಿನ? ಇಲ್ಲ ಇಲ್ಲ, ಏನೂ ಇಲ್ಲ. ನಾನು ಅದೇ ಅನ್ಕೊಂಡೆ, ಹೊಟ್ಟೆಗೆ ಏನು ತಿನ್ನುತ್ತಿ ಹುಡುಗಿ, ಇಷ್ಟು ಚೆನ್ನಾಗಿದೆಯಲ್ಲ, ಮನೇಲೆ ಮಲ್ಲಿಗೆ ಹೂವು ಥರ ಮಲ್ಲಿಗೆ ತೂಕ. ಮನೆ ಊಟ ಏನು ಡಯಟ್ ಮಾಡಲ್ಲ? ಇಲ್ಲ ಇಲ್ಲ. ಎಲ್ಲ ತಿಂತೀರಾ? ಎಲ್ಲ ತಿಂತೀನಿ. ಜಂಕ್ ಫುಡ್ಡು, ಸ್ನ್ಯಾಕ್ಸು ಆ ಥರದ್ದು ಏನು ಕ್ರೇಜ್ ಇಲ್ಲ? ಅದೆಲ್ಲ ತಿನ್ಬೇಕು, ಕ್ರೇವಿಂಗ್ಸ್ ಎಲ್ಲ? ಮುಂಚೆ ಚಿಕ್ಕವರಿದ್ದಾಗ ಇರ್ತಿತ್ತೇನೋ, ಇವಾಗ ಅಭ್ಯಾಸನೇ ಇಲ್ಲ. ಏನಿದು ಇಷ್ಟೊಂದು ದೇವ್ರು ಇಷ್ಟೊಂದೆಲ್ಲ ಮಾಡಿ ಕಳಿಸ್ಬಾರ್ದಪ್ಪ, ಅಥವಾ ಏನಾದರೂ ಒಂದು ಇಟ್ಟಿರ್ಬೇಕು. ಅದು ಬೇರೆ ಸ್ವೀಟ್ ಭೂತ ನಾನು. ಹೌದಾ? ಇದೊಂದ್ರಲ್ಲಿ ನಾವಿಬ್ರು ಮ್ಯಾಚಿಂಗ್. ಸ್ವೀಟ್ ಭೂತ ಅಂದರೆ ತುಂಬ ಫೇವ್ರೆಟ್ ಸ್ವೀಟ್. ಯಾವ ಸ್ವೀಟ್ ಕೊಟ್ಟರೆ ಒಟ್ಟು ಊಟ ತಕ್ಷಣ ಒಂದು ಸ್ವೀಟ್ ಬಾಯಿಗೆ ಹೋಗ್ಬೇಕು. ಬಟ್ ಇವಾಗ ಒಂದು ಸ್ವಲ್ಪ ಅದನ್ನೊಂದು ಕಂಟ್ರೋಲ್ ಮಾಡಿದ್ದೀನಿ. ಅದು ತುಂಬ ಆಗಬಾರ್ದು, ಸ್ಕಿನ್ಗೆ ಎಫೆಕ್ಟ್ ಆಗುತ್ತೆ ಅಂತ ಒಂದೇ ಒಂದು ಕಾರಣಕ್ಕೆ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಅಷ್ಟೇ. ಬಿಟ್ಟರೆ ಅರ್ಧ ರಾತ್ರಿ ಕೊಟ್ಟರು ತಿಂತೀನಿ ಅನ್ನೋದೇನಾದರೂ ಇದೆಯಾ? ಅರ್ಧ ರಾತ್ರಿ ನಾನು ಎಷ್ಟೊತ್ತಲ್ಲಿ ಯಾವಾಗ ಕೊಟ್ಟರು ತಿಂಡಿ ಪೋತಿ ನಾನು.
ಹೊಟ್ಟೆ ಹಸಿವು 1 ನಿಮಿಷ ಲೇಟ್ ಆದರೆ ಕಿರ್ಚಾಡ್ಬಿಡ್ತೀನಿ ನಾನು. ಅದು ನೋಡಿರೋದು ಜಯದವ್ರೊಬ್ರೆ. ಏನು ನಮ್ಮಮ್ಮಗೆ ಹೇಳ್ತೀನಿ, ಏನು ಆಂಟಿ ಇವಳು ಉಚಿತರ ಆಡ್ತಾಳೆ, ಊಟ ಸಿಗಲಿಲ್ಲ ಅಂದರೆ ಅಂತ. ಸೊ ಊಟ ನಂಗೆ ತುಂಬ ಮುಖ್ಯ ಆಗುತ್ತೆ. ಏನು ಕೊಟ್ಟರು ನಾನು ಹೊಟ್ಟೆ ಹಸ್ದಾಗ ಸಿಕ್ಬಿಡ್ಬೇಕು. ಆಮೇಲೆ ನನಗೆ ದೊಣ್ಣೆ ಬಿರಿಯಾನಿ ತಿನ್ನಲ್ಲ ನಾನು, ಬಟ್ ಗ್ರೀನ್ ಕಲರ್ ಬಿರಿಯಾನಿ ಇರುತ್ತಲ್ಲ, ಏನು ನಂಗೆ ಗೊತ್ತಿಲ್ಲ, ಅದು ನಂಗೆ ತುಂಬ ಇಷ್ಟ. ಬಟ್ ವೆಜ್ಜಲ್ಲಿ ಅಂಡರ್ಲೈನ್ ವೆಜ್ ಅದಿಷ್ಟ. ಓಕೆನಾ. ಆ್ಯಂಡ್ ನಾನು ಇವಾಗ ಅಂದ್ಕೊಂಡೆ ಮಾರ್ನಿಂಗ್ ಪರ್ಸನ್ನ ನೀವು ನೈಟ್ ಪರ್ಸನ್ನ ಅಂತ ಕೇಳೋಣ ಅಂದ್ಕೊಂಡೆ. ಮಿಡಲಲ್ಲಿ ಇಟ್ಬಿಟ್ರಿ 11 o'clock ಅಂತ. ನೈಟೇ ಒಂದು ರೇಂಜ್ಗೆ ಅಂದ್ಕೊಳ್ಳಿ. ಹೌದಾ? ಜಾಸ್ತಿ ಯೂಸ್ ಮಾಡೋ ಆ್ಯಪ್ ಯಾವುದು? ಇನ್ಸ್ಟಾಗ್ರಾಮ್, ವಾಟ್ಸಪ್ ಯೂಸ್ ಮಾಡ್ತೀನಿ. ಕಾಲ್ ಮಾಡೋಕ್ಕೆ ಇಷ್ಟನೋ, ವಾಟ್ಸಪ್ ಮಾಡೋಕ್ಕೆ ಇಷ್ಟನೋ, ವಾಯ್ಸ್ ರೆಕಾರ್ಡ್ ಮಾಡೋಕ್ಕೆ ಇಷ್ಟನೋ, ಮೆಸೇಜ್ ಮಾಡೋಕ್ಕೆ ಇಷ್ಟನೋ? ವಾಯ್ಸ್ ರೆಕಾರ್ಡ್ ಮಾಡೋಕ್ಕೆ ಇಷ್ಟ, ಕಾಲ್ ಮಾಡೋಕ್ಕೆ ಇಷ್ಟ. ಮೆಸೇಜ್ ಎಲ್ಲ ಮಾಡೋಕ್ಕೆ ಬೋರ್ ಆಗುತ್ತೆ. ಸೂಪರ್. ಇದರಲ್ಲೂ ನಾವು ಮ್ಯಾಚಿಂಗ್. ಹ್ಯಾಬಿಟ್ಟು, ನಿಮ್ಮಲ್ಲಿರೋ ಒಂದು ಹ್ಯಾಬಿಟ್ನ ಬ್ರೇಕ್ ಮಾಡಲೇಬೇಕು ಅಂತ ಅನಿಸಿರೋದು ಯಾವುದು? ಇಷ್ಟನೇ ಇಲ್ಲ, ಈ ಹ್ಯಾಬಿಟ್ ಹೆಂಗಾದರೂ ಮಾಡಿ ನಾನು ಬ್ರೇಕ್ ಮಾಡಬೇಕು. ಒಂದು ಸ್ವಲ್ಪ ಕೆಲಸ ಇಲ್ಲ ಅಂದರೆ ಬೇಗ ಎದ್ದೇಳೋ ಹ್ಯಾಬಿಟ್ ಮಾಡ್ಕೋಬೇಕು. ಲೇಟಾಗಿ ಎದ್ದೇಳೋದನ್ನ ಬ್ರೇಕ್ ಮಾಡಬೇಕು. ಸೂಪರ್. ಇವಾಗ ಇಂಡಿಯನ್ ಸಿನಿಮಾ ಇರ್ಬೋದು ಅಥವಾ ಕರ್ನಾಟಕದಲ್ಲಿರ್ಬೋದು, ಕನ್ನಡ ಯಾವ್ದು ಇಂಡಸ್ಟ್ರಿನಲ್ಲಿ ಯಾರ್ದಾದ್ರೂ ಹೆಸರು ತೊಗೋಬೋದು ನೀವು. ನಾನು ಹೇಳ್ತಾ ಹೋಗ್ತೀನಿ, ಈ ಮಾರ್ಕೆಟಿಂಗ್ ಜೀನಿಯಸ್ ಅಂತಂದರೆ ಯಾರನ್ನ ಮೆನ್ಷನ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಯಾರ ಹೆಸರನ್ನು? ಮಾರ್ಕೆಟಿಂಗ್ ಜೀನಿಯಸ್ ಇನ್ ವಾಟ್ ವೇ? ಸಿನಿಮಾ ಮಾಡಿದ್ರಲ್ಲ, ಎದ್ರಲ್ಲಾದರೂ ಆಗಿರ್ಬೋದು. ಅವ್ರ ಆರ್ಟಿಸ್ಟು ಅಂದರೆ ಈಗ ನಮ್ಮ ಕನ್ನಡ, ಹಾಲಿವುಡ್, ಬಾಲಿವುಡ್ ಯಾರನ್ನಾದ್ರೂ ತಗೊಳ್ಳಿ, ಸಕ್ಕದ ಮಾರ್ಕೆಟಿಂಗ್ ಮಾಡ್ತಾರೆ. ಮೇ ಬಿ ಯಶ್ ಸರ್. ಅವ್ರ ಸ್ಟಾರ್ಟಿಂಗ್ ಟೈಮಲ್ಲಿ ಅವ್ರು ಸಿಕ್ಕಾಪಟ್ಟೆ ಅವ್ರ ಸಿನಿಮಾನ ಮಾರ್ಕೆಟಿಂಗ್ ಮಾಡ್ಕೊಂಡ್ರು. ಅಂದ್ರೆ ಅವ್ರು ಆಟೋ ಹೋಗಿ ಮನೆಗೆ ಹೋಗಿ ಬಸ್ಗಳಲ್ಲಿ ಹೋಗಿ ಅವ್ರ ಸಿನಿಮಾ ಪ್ರಮೋಟ್ ಮಾಡಿದ್ರು. ಸೊ ಐ ಥಿಂಕ್ ಅದು ಜೀನಿಯಸ್ ಅಂತ ಅನ್ಸುತ್ತೆ. ಫೈನಾನ್ಸ್ ಗುರು ಅಂದರೆ? ಫೈನಾನ್ಸಲ್ಲಿ ಯಾರನ್ನೂ ಪರ್ಸ್ನಲಿ ನೋಡಿಲ್ಲ. ಸೊ ಜಯದ್ ಇಸ್ ವೆರಿ ಗುಡ್ ಅಟ್ ಫೈನಾನ್ಸ್ ಆ್ಯಂಡ್ ಆಲ್ಸೋ ಮಾರ್ಕೆಟಿಂಗ್. ವಾವ್, ಅಮೇಝಿಂಗ್. ತುಂಬ. ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂದರೆ ಯಾರ ಹೆಸರು ಹೇಳ್ತೀರಾ? ಗೊತ್ತಿಲ್ಲ, ಮೋಸ್ಟ್ಲಿ ಸುದೀಪ್ ಸರ್ ಚೆನ್ನಾಗಿದ್ದಾರೆ ಅನ್ಸುತ್ತೆ ಅದರಲ್ಲಿ. ಯಾಕಂಗ ಅನಿಸ್ತು? ಅವ್ರು ಮ್ಯಾನೇಜ್ ಮಾಡೋ ರೀತಿ, ಅವ್ರ ಮಾತು ತುಂಬಾ ಹಿಡಿತದಲ್ಲಿ ಮಾತಾಡ್ತಾರೆ, ತೂಕವಾಗಿರುತ್ತೆ ಅಂತ ಅನ್ಸುತ್ತೆ. ಅದಕ್ಕೆ ಸೇಲ್ಸ್ ಪರ್ಸನ್, ಅದು ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು ಅಥವಾ ಸೇಲ್ಸ್ ಪರ್ಸನ್ ಯಾರು ತಲೆಗೆ ಬರ್ತಾ ಇಲ್ಲ ಸೇಲ್ಸ್ ಅಂದ ತಕ್ಷಣ? ರಣವೀರ್ ಸಿಂಗ್. ಓ ಹೌದು ಹೌದು, ಕನ್ನಡದವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಕೇಳಿದ್ದು ಹಾಲಿವುಡ್ ಬಾಲಿವುಡ್ ಎಲ್ಲ ಎಲ್ಲಿ ನೋಡಿದ್ರು ಇದು ಕೊಂಡ್ಕೊಳ್ಳಿ, ಇದನ್ನ ಮಾರ್ರಿ, ಅದನ್ನೇ ಹೇಳ್ತಿರ್ತಾರೆ. ಕರೆಕ್ಟ್. ಅಲ್ಲ, ನನಗನ್ಸಿದ್ದೆ ಅಲ್ಲ ಪಾಪ ಅವ್ರನ್ನ ಕೇಳ್ಬಿಟ್ಟು. ಈಗ ನೀವು ಮನೆಯಿಂದ ಈಚೆಗೆ ಹೋಗ್ತೀನಿ ಅಂದ ತಕ್ಷಣ ಮನೆ ಬಿಡಬೇಕಾದ್ರೆ ನಿಮ್ಗೆ ಒಂದು ವಸ್ತು ನಿಮ್ಮ ಜೊತೆ ಯಾವಾಗಲೂ ಇರಬೇಕು ಅಂದರೆ ಅದು ಯಾವುದು? ಒಂದು ಮನೆ ಕೀ ಇರಬೇಕು ವಾಪಸ್ ಮನೆಗೆ ಬರೋಕ್ಕೆ. ಫೋನು, ಲಿಪ್ ಬಾಮ್ ಬೇಕೇ ಬೇಕು ಅಷ್ಟೇ. ಒಂದು ರಬ್ಬರ್ ಬ್ಯಾಂಡ್. ನಿಮ್ಮ ಬಗ್ಗೆ ಒಂದು ಸೀಕ್ರೆಟ್ ನಿಮ್ಮ ಫ್ಯಾನ್ಸ್ಗೆ ಹೇಳಿ. ಏನಾದರೂ ಸೀಕ್ರೆಟನ್ನ ರಿವೀಲ್ ಮಾಡಬೇಕು ಇವತ್ತು. ಏನಾದರೂ ಒಂದು ಹೇಳ್ಬೋದಾದ ಹೇಳ್ಬೇಕಂದ್ರೆ ಐ ಆಮ್ ವೆರಿ ಓಪನ್ ಬುಕ್. ಸೀಕ್ರೆಟ್ ಅನ್ನೋದೇ ಇಲ್ಲ ನನಗೆ. ಇನ್ನೂ ತುಂಬ ಚೆನ್ನಾಗಿ ಗೊತ್ತಿಲ್ಲ ಅಂದರೆ, ನಂಗೆ ಸಿನಿಮಾದಲ್ಲಿ ರುಚಿ ಇದೆ, ಬಟ್ ಸಿನಿಮಾಕ್ಕಿಂತ ಜಾಸ್ತಿ ರುಚಿ ಇರೋದು ಐ ಲವ್ ಟು ರನ್ NGOs. ಅದು ಸ್ವಲ್ಪ ಜನ ಫ್ಯಾನ್ಸಿಗೆ ಅಷ್ಟೇ ಗೊತ್ತು. ಬಿಕಾಸ್ ಇಲ್ಲಿ ಸದಾಶಿವ ನಗರ ಒಂದು NGO ಇದೆ, ಐ ಕೀಪ್ ಆನ್ ಗೋಯಿಂಗ್ ದೇರ್. ಸೊ ನಾನು ದುಡ್ಡು ಮಾಡಬೇಕು, ನಾನು ಸಖತ್ ದುಡ್ಡು ಮಾಡಬೇಕು ಅನ್ನೋ ಒಂದೇ, ಏನಕ್ಕೆ ಅಷ್ಟು ದುಡ್ಡು ಮಾಡ್ಬೇಕಂತ ಅನ್ಕೋತೀನಿ ಅಂದರೆ, ನನಗೆ ಬೇಕಾದಾಗ ಜನಕ್ಕೆ ಹೆಲ್ಪ್ ಮಾಡಬೇಕು, ಅದು ಒಂದೇ. ದಟ್ ಈಸ್ ಒನ್ ಆಫ್ ದ ಮೇಜರ್ ಗೋಲ್ ಇನ್ ಮೈ ಲೈಫ್. ಆ್ಯಂಡ್ ರೀಸೆಂಟ್ಲಿ ನಾನು ಡೌನ್ ಆಫ್ ಮೈಸೂರ್ ಅಂತ ಒಂದು ಆ್ಯಪ್ ಇದಿದೆ, ಅವರು ಈ ಥರ ಜನಕ್ಕೆ ಹೆಲ್ಪ್ ಮಾಡ್ತಾರೆ. ಐ ರೀಸೆಂಟ್ಲಿ ಕೊಲಾಬ್ರೇಟೆಡ್ ವಿತ್ ದೆಮ್. ಸೊ ಇನ್ ಸಿನಿಮಾ ರಿಲೀಸ್ ಆದಮೇಲೆ ಐ ಥಿಂಕ್ ಐಲ್ ಸ್ಟಾರ್ಟ್ ವರ್ಕ್ ಫಾರ್ ದಟ್ ಆಲ್ಸೋ. ನಾನು ಈ ಬ್ಯೂಟಿ ಕಾಂಪಿಟೇಷನ್ಸ್ಗಳಲ್ಲಿ ಹೆಣ್ಮಕ್ಳು ಹೇಳ್ತಾರೆ, ಅಂದರೆ ಕಂಟೆಸ್ಟೆಂಟ್ಸ್ಗಳು ಹೇಳ್ತಾರೆ, ನಾವು ಹಿಂಗೆ NGO ಕೆಲಸ ಮಾಡಬೇಕು ಅಂತಿದ್ದೀವಿ, ಮುಂದೆ ಹಿಂಗೆ ಮಾಡಬೇಕು ಅಂತಿದ್ದೀವಿ, ಹಂಗೆ ಬಟ್ ಇವತ್ತು ನೋಡಿ ಹುಡುಗಿ ಮಾಡ್ತಾ ಇದೆ ಕೆಲಸ. ನಂಗೆ ತುಂಬ ಇಷ್ಟ ಮ್ಯಾಮ್, ಅದೇನೋ ಗೊತ್ತಿಲ್ಲ ಅಂದರೆ ನನಗನ್ಸುತ್ತೆ ಈಗ ನಾನು ಹೇಳೋದ್ರಿಂದ ಇದರಿಂದ ಒಂದು 4 ಜನ ಅವ್ರಿಗೂ ಅವರು ಮಾಡ್ಬೋದು. ಬಿಕಾಸ್ ನಾನು ಹಂಗೆ ಆಗಿರೋದು. ಇಲ್ಲಿ ನಾನು ಆ ಥರ ಈ ಥರ ಅಂತ ಹೇಳ್ತಿಲ್ಲ, ನನ್ನಿಂದ ಈಗ ಅದೊಂದಿಷ್ಟು ಜನ ಇಂಪ್ರೆಸ್ ಆಗಿ ಮಾಡ್ತಾರೆ. ಅದೇ ಒಂದು ಮೋಸ್ಟ್ ನಂಗೆ ಯಾವಾಗಲೂ ಜಯದವ್ರು ಹೇಳ್ತಿರ್ತಾರೆ, ನಮ್ಮ ಅಪ್ಪನ ಥರ ಮಾತಾಡ್ತೀಯ ನೀನು, ಹೀಸ್ ಆಲ್ಸೋ ವೆರಿ ಹೆಲ್ಪ್. ನನಗೆ ಅದನ್ನ ಕೇಳಬೇಕಂತಿದೆ, ಯಾಕಂದರೆ ಜೈದ್ ಅವ್ರ ತಂದೆ ತುಂಬ ದಾನ ಧರ್ಮದಲ್ಲಿ ಎತ್ತಿದ ಕೈ. ಜೈದ್ ಅವ್ರ ಹೆಂಗೆ? ಅವರು ಎತ್ತಿದ ಕೈ, ಅವ್ರನ್ನ ಮೀರಿಸ್ತಾರ? ಓ ತುಂಬ. ಒಂದು ಎಕ್ಸಾಂಪಲ್ ಹೇಳಕ್ಕೆ ಸಾಧ್ಯನಾ? ನಾನು ಓಕೆ, ಯು ರಿಮೈಂಡೆಡ್ ಮೀ ಆಫ್ ದಿಸ್. ಸೊ ಚಿತ್ರದುರ್ಗಕ್ಕಿಂತ ನಾವು ಮಂಗಳೂರು ಶೂಟಿಂಗ್ ಮುಗಿಸ್ಕೊಂಡು ನಾನು ಬೆಂಗಳೂರಿಗೆ ಬಂದೆ, ನಮ್ಮ ಸಿನಿಮಾ ಶೂಟಿಂಗು. ದಾವಣಗೆರೆಗೆ ಹೋದೆ, ಬೆಂಗಳೂರಿಗೆ ಹೋಗಲಿಲ್ಲ. ದಾವಣಗೆರೆಯಲ್ಲಿ ಯಾಕಂದರೆ ತುಂಬ ಟ್ಯಾನ್ ಹಾಕ್ಸಿದ್ನಲ್ಲ, ನನಗೆ ಬೆಂಗಳೂರಿಗೆ ಬರೋಕ್ಕೆ ಇಷ್ಟ ಇರಲಿಲ್ಲ. ನಾನು ಊರಲ್ಲಿ ಸ್ವಲ್ಪ ರೆಸ್ಟ್ ಮಾಡಿದ್ರೆ ನನ್ನ ಸ್ಕಿನ್ ಸ್ವಲ್ಪ ಪ್ರೆಪ್ ಆಗುತ್ತೆ ಅಂತ
ಅಲ್ಲಿ ತುಂಬ ದಿನ ಡೆಫ್ ಆ್ಯಂಡ್ ಡಮ್ ಸ್ಕೂಲ್ಗೆ ಹೋಗ್ಬೇಕಂತ ನನ್ನ ತಲೆಯಲ್ಲಿ ಇತ್ತು, ಮಾಡೋಕ್ಕಾಗ್ತಿರ್ಲಿಲ್ಲ. ಅಲ್ಲಿ 15 ಜನ ಹುಡುಗಿರಿದ್ದಾರೆ, ಡೆಫ್ ಆ್ಯಂಡ್ ಡಮ್ ಸ್ಕೂಲ್ ದಾವಣಗೆರೆಯಲ್ಲಿದೆ ಅದು. ಓಕೆ. ಸೊ ಅಲ್ಲಿ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ನನ್ನ ಕೈಲಿ ಏನಾಗುತ್ತೆ ಅದು ಮಾಡೋಣ ಅಂತ ಈ ಇದೆ ಅಲ್ಲ ಅದ ಇಲ್ಲಿ ಮ್ಯಾಮ್ ಟ್ಯಾಂಕ್ ರೋಡ್ ಹತ್ರ ಇದೆ ನೋಡಿ, ಓಕೆ. ಸ್ವಿಮ್ಮಿಂಗ್ ಪೂಲು, ದೊಡ್ಡ ಟ್ಯಾಂಕು. ಆ ಟ್ಯಾಂಕ್ ರೋಡಲ್ಲಿ ಒಂದು ಡೆಫ್ ಆ್ಯಂಡ್ ಡಮ್ ಸ್ಕೂಲ್ ಇದೆ. ಅಲ್ಲಿ ಅನಾಥಾಶ್ರಮನೂ ಇದೆ, ಡೆಫ್ ಆ್ಯಂಡ್ ಡಮ್ ಸ್ಕೂಲ್ ಇದೆ, ವೃದ್ಧಾಶ್ರಮನೂ ಇದೆ, 3 ಒಂದೇ ಕಡೆ ಇರೋದು. ಅಲ್ಲಿ ಹೋಗ್ಬೇಕು ನಮ್ಮ ಮತ್ತೆ ಕಾಂಟ್ಯಾಕ್ಟಲ್ಲಿ ಗೊತ್ತಾಗಿತ್ತು. ನಾನು ತುಂಬ ಆಸೆ ಇತ್ತು. ಈ ಸ್ಕೆಡ್ಯೂಲ್ ಮುಗಿದ ತಕ್ಷಣ ಒಂದು 5 ದಿನ ಗ್ಯಾಪ್ ಇರುತ್ತಲ್ಲ, ಹೋಗೋಣ ಅಂತ ಹೋದೆ. ಝೈದು ಫೋನ್ ಮಾಡಿದ್ರು, ಹಿಂಗೆ ನೆಕ್ಸ್ಟ್ ಡೇಟ್ಸ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಬೇಕಿತ್ತು ಅಂತ. ಅಂದರೆ ಯೂಶ್ವಲಿ ಡೇಟ್ಸ್ ಇದ್ದರೆ ನಾವೇ ಡಿಸ್ಕಸ್ ಮಾಡ್ಕೋತೀವಿ, ಮ್ಯಾನೇಜರ್ ಹತ್ರ ಯಾರನ್ನೂ ಕನೆಕ್ಟ್ ಮಾಡೋಕ್ಕೆ ಹೋಗಲ್ಲ. ಒಂದು 10 ನಿಮಿಷ ಕೊಡು, ನಾನು ಇಲ್ಲಿ ಒಂದು ಕಡೆ ಇದ್ದೀನಿ. ಎಲ್ಲಿದೆಯಾ? ಹಿಂಗೆ ಇದ್ದೀನಿ, ಅಲ್ಲಿ ಗಿವ್ ಮಿ ಸಮ್ ಟೈಮ್, ನಾನು ವಾಪಸ್ ಕಾಲ್ ಮಾಡ್ತೀನಿ, ರಿವರ್ಟ್ ಬ್ಯಾಕ್ ಮಾಡಿ. ತುಂಬ ಸೌಂಡು ಬರ್ತೀವಿ, ಯಾಕಂದ್ರೆ ಅವರೆಲ್ಲ ಡ್ಯಾನ್ಸ್ ಮಾಡ್ತಿದ್ರು ನನಗೋಸ್ಕರ, ಏನೋ ಪರ್ಫಾರ್ಮ್ ಮಾಡ್ತಾಯಿದ್ರು. ಸೊ ಕಟ್ ಮಾಡಿ ಹಿಂಗಿಟ್ಟೆ, ಅವ್ರನ್ನೆಲ್ಲ ಮಾತಾಡ್ಸಿದ್ದೆ. ನನ್ನ ಫೋನ್ಪೇ ಅಕೌಂಟ್ಗೆ 1 ಲಕ್ಷ ಬಂತು. ಓ ಮೈ ಗಾಡ್. ಝೈದ್ ಕಳಿಸಿದ್ದು. ಏನು ಮಾಡ್ತಿದ್ಯಾ, ಏನಕ್ಕೆ ಕಳಿಸಿದ್ಯಾ? ಐ ವಾಸ್ ನಾಟ್ ಇವನ್ ಕ್ಲೋಸ್ ಟು ಹಿಮ್ ದಟ್ ಪಾಯಿಂಟ್ ಆಫ್ ಟೈಮ್. ಅಯ್ಯೋ ನೀನು ಹೋಗಿದ್ಯಾ, ಒಂದಿಷ್ಟು ನನ್ನ ಕಡೆ ಅಂತ ಹೇಳ್ಬೇಡ, ನೀನೇ ಕೊಟ್ಟೆ ಅಂತ ಹೇಳ್ಬಿಟ್ಟು ದಾನ ಮಾಡಿಬಿಡು. ಓ ನೀವು ಕೇಳಿದ್ರಿ ಅಂತ ನಂಗೆ ನೆನಪಾಯ್ತು, ಇದು ನನ್ನ ನೆನಪಲ್ಲೇ ಇರಲಿಲ್ಲ ಇದು ನನಗೆ. ಐ ನೋ ಹಿಮ್ ಲೈಕ್ ದಿಸ್. ಸೊ ಜನ ತುಂಬ ಜಾತಿ ಅಂತ ಹೇಳ್ಬಿಟ್ಟು ಅವ್ರನ್ನ ತುಂಬ ಡಿಗ್ರೇಡ್ ಮಾಡ್ತಾರೆ ಸ್ವಲ್ಪ ಜನ. ದೇ ಡೋಂಟ್ ನೋ ದ ರಿಯಲ್ ಹಿಮ್. ರಿಯಲಿ ಶಾಕ್ ಆಗ್ಬಿಟ್ಟೆ. ಗ್ರೇಟ್. ಸಿ ಮ್ಯಾಮ್, 1 ಲಕ್ಷ ಅವರಿಗೆ ಚಿಕ್ಕದಿರ್ಬೋದು, ನನಗಂತೂ ದೊಡ್ಡದದು, ಅಲ್ಲಿರೋ ಮಕ್ಳಿಗೆ ದೊಡ್ಡದದು. 15 ಜನಕ್ಕೆ ಡಿವೈಡ್ ಮಾಡಿದ್ರೆ ಒಳ್ಳೆ ಅವ್ರಿಗೆ ವೀಯಿಂಗ್ ಮೆಷಿನ್ಸು ಅದು ಇದು ಎಲ್ಲ ಕೊಡೋಕ್ಕೆ. ಅದು ಅಷ್ಟೇ ಅಲ್ಲ, ತುಂಬ ಮಾಡಿದ್ದೇನೆ, ಬಟ್ ನಂಗೆ ಸಡನ್ನಾಗಿ ಜ್ಞಾಪಕ ಆಗಿತ್ತು ಇದು. ಗ್ರೇಟ್ ಅಲ್ಲ. ಆ್ಯಂಡ್ ನನ್ನ ಬರ್ಡೇ ದಿನ ನಾನಿಲ್ಲಿ NGOಗೆ ಹೋಗ್ತೀನಿ, ಸದಾಶಿವ ನಗರ್ಗೆ. 50 ಬ್ಲ್ಯಾಂಕೆಟ್ಸು, ಸೀರೆಗಳು ಎಲ್ಲ ನನ್ನ ಮನೆಗೆ ಕೊಟ್ಟು ಕಳಿಸ್ದ. ನಾನು ಹೋಗ್ಬಿಟ್ಟು ಅವ್ರಿಗೆಲ್ಲ ದಾನ ಮಾಡಿ ಬಂದೆ. ವಾವ್ ಇದು ಅಂದರೆ ನಮಗೆ ಗೊತ್ತಿಲ್ಲ ಇರೋದೊಂದು ಪೋರ್ಷನ್ ಇರುತ್ತೆ, ನಾವು ನೋಡಿಲ್ಲದೆ ಇರೋದು, ಗೊತ್ತಿಲ್ಲದೆ ಇರೋದು, ಕೇಳದೆ ಇರೋದು, ಅನುಭವಿಸ್ತಾ ಇರೋದು. ನಂಗೆ ಇವಾಗಲೂ ನನ್ನ ಫೋನ್ಗೆ ಮಕ್ಳದ್ದು ಫೋನ್ ಬರುತ್ತೆ. ನಿರ್ಮಲಾ ಅಂತ ಒಂದು ಹುಡುಗಿ, ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು, ತುಂಬ ಜನ ಆ ಹುಡುಗಿ ನಾನು ಫೋಟೋ ಹಾಕ್ತಿರ್ತೀನಿ. ಅವ್ರಿಗೆಲ್ಲ ಐಸ್ ಕ್ರೀಮ್ಸು, ಹೊಚ್ಕೊಳ್ಳೋಕ್ಕೆ ಬ್ಲ್ಯಾಂಕೆಟ್ಸು, ಆಮೇಲೆ ಅಲ್ಲಿ ಕೆಲಸ ಮಾಡೋ ಅವ್ರನ್ನ ನೋಡ್ಕೊಳ್ಳೋರು ಇರ್ತಾರಲ್ಲ ಆಂಟಿಗಳು, ಅಲ್ಲಿ ಅವ್ರಿಗೆಲ್ಲ ಸೀರೆಗಳು, ಅದೆಲ್ಲ ಇವ್ನು ನನ್ನ ಬರ್ಡೇ ದಿನ ನನ್ನ ಮನೆಗೆ ಕಳಿಸಿದ್ದ. ನನ್ನ ತಲೆಯಲ್ಲಿ ತುಂಬ ಓಡ್ತಿತ್ತು. ಅದು ಹೆಂಗಾಯಿತು ಗೊತ್ತಾ, ಹಿಂದಿನ ದಿನ ನಾನು ನಮ್ಮಮ್ಮ ಮತ್ತು ಝೈದ್ ಅವರೆಲ್ಲರೂ ನಮ್ಮ ಟೀಮು ಪಾರ್ಟಿ ಮಾಡ್ತಾಯಿದ್ವಿ. ಕೂತ್ಕೊಂಡು ಕೇಕ್ ಕಟ್ ಎಲ್ಲ ಮಾಡಿದ್ವಿ, ಯಾಕಂದರೆ ಅವ್ನ ಬರ್ಡೇ 11th of Feb, ನನ್ನ ಬರ್ಡೇ 12th of Feb. ಸೊ ಅವನಂದ, ಆಂಟಿ ನಾನು ನಾಳೆ ಮನೆಗೆ ಬರ್ತೀನಿ ಹೋಳಿಗೆ ತಿನ್ನೋಕ್ಕೆ, ಆಂಟಿ ನಾನು ನಾಳೆ ಮನೆಗೆ ಬರ್ತೀನಿ ಹೋಳಿಗೆ ತಿನ್ನೋಕ್ಕೆ ಅಂತ ನಮ್ಮಮ್ಮಂಗೆ ಹೇಳ್ದ. ಅಯ್ಯೋ ಬೇಡಪ್ಪ, ಮಧ್ಯಾಹ್ನ ಬರ್ಬೇಡ, ನನ್ನ ಮಗಳು NGOಗೆ ಹೋಗ್ಬೇಕಂತ. NGOಗ ಏನು NGO? ಅವರಿಬ್ರು ಮಧ್ಯೆ ಕಾನ್ವರ್ಸೇಷನ್ ಆಗಿರೋದು, ನಾನು ಕೂಡ ಅವ್ನಿಗೆ ಹೇಳಿಲ್ಲ. ನೆಕ್ಸ್ಟ್ ಡೇ ಮಧ್ಯಾಹ್ನ ಫೋನ್ ಮಾಡಿದ್ರೆ ನಮ್ಮ ಮನೆ ಮುಂದೆ ಇಷ್ಟೆಲ್ಲ ಬಂದಿದೆ. ಅಂದರೆ ನಮ್ಮಮ್ಮ ಅವನಿಗೆ ಹೇಳಿದ ತಕ್ಷಣ, ಗೊತ್ತಾದ ತಕ್ಷಣ ಇಷ್ಟೆಲ್ಲ ನಮ್ಮ ಮನೆಗೆ ಕಳಿಸಿದ್ದಾನೆ. ಹಿ ಈಸ್ ಲೈಕ್ ದಿಸ್. ಸೋ ಕ್ಯೂಟ್. ಆ್ಯಂಡ್ ಇದೆಲ್ಲದರ ನಡುವೆ ನಮ್ಮ ಪೇರೆಂಟ್ಸ್ನ, ನಮ್ಮ ಫ್ಯಾಮಿಲಿನ ನೆನೆಸ್ಕೊಂಡೇ ಇದ್ರೆ ಇದು ಇನ್ಕಂಪ್ಲೀಟ್. ಅದನ್ನು ಅದ್ರ ಜೊತೆಗೆ ನಾನು ಎಪಿಸೋಡ್ ಮುಗಿಸ್ತೀನಿ. ಫ್ಯಾಮಿಲಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಆ್ಯಂಡ್ ದಾವಣಗೆರೆಯಿಂದ ಈ ಬ್ಯಾಂಗ್ಳೂರು ಜರ್ನಿ ಇದೆಯಲ್ಲ, ಬೆಳ್ಳಿ ಪರದೆ ಜರ್ನಿ, ಅಂದರೆ ಸ್ಮಾಲ್ ಸ್ಕ್ರೀನಿಂದನೇ ಆದ್ರೂ ಅಲ್ಲಿಂದ ನಾನು ಟೋಟಲ್ ತೊಗೊಳೋದಾದರೆ ಬೆಳ್ಳಿ ತೆರೆವರೆಗಿನ ಜರ್ನಿ ಒಂಚೂರು ಹೇಳ್ಬೋದಾ? ಅವರಿಬ್ಬರು ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಮ್ಮಪ್ಪ ಅಮ್ಮ ನನಗೋಸ್ಕರ ಇರೋದೇ 3 ಜನ. ನಾವು ಇರೋದು, ನನಗೆ ಅಣ್ಣ ಇದ್ದ, ವಿ ಲಾಸ್ಟ್ ಹಿಮ್. ಸೊ ನಾವು ಇರೋದೇ 3 ಜನ. ಆಕ್ಸಿಡೆಂಟ್. ಸಾರಿ, ನಾನು ನಿಮಗೆ ಆಕ್ಸಿಡೆಂಟ್. ಸೊ ಯಾವಾಗ? ಐ ಥಿಂಕ್ ಐ ವಾಸ್ 6 to 7 years old. ನಾನು ಅವನು ಹಿ ವಾಸ್ ಸ್ಟಡಿಂಗ್ ಇನ್ 8th standard. ದೀಪಾವಳಿ ಹಬ್ಬ, ಜೋರು ದೀಪಾವಳಿ ಹಬ್ಬ. ಆವಾಗ ಅವ್ನು ಹೊಸ ಸೈಕಲ್ ತೊಗೊಂಡಿದ್ದ. ನಮ್ಮ ಮನೆ ಹಿಂದ್ಗಡೆನೇ ನಮ್ಮ ಅಜ್ಜಿ ಮನೆ. ಸೊ ಹಿಂಗೆ ಹೋದ್ರೆ ಅಜ್ಜಿ ಮನೆ ಸಿಕ್ಬಿಡುತ್ತೆ, ಹಾರಿದ್ರೇ ಸಿಕ್ಬಿಡುತ್ತೆ. ಅವನು ಹೊಸ ಸೈಕಲ್ ತೊಗೊಂಡಿದ್ದೀನಿ ಅಂತ ಹಿಂಗೆ ಹೋಗ್ಬೇಕು ನಾನು ಮೇನ್ ರೋಡಲ್ಲಿ ಅಂತ ಅವ್ನು ಹಿಂಗೆ ಹೊರಟ. ಅಷ್ಟೊತ್ತಿಗೆ ಟ್ರಕ್ ಬಂತು. ಸೊ ದಟ್ ಈಸ್ ಒನ್ ಆಫ್ ದ ಮೋಸ್ಟ್, ಅವ್ರಿಗೆ ಇವಾಗಲೂ ನನಗೆ ಈ ಇಂಡಸ್ಟ್ರಿಗೆ ಕಳ್ಸೋಕ್ಕೆ ಭಯ ಇದ್ದಿದ್ದು ಅಂದರೆ ಅದೇ. ನಾನು ಯಾಕಂದರೆ ಹಿಟ್ಲರ್ ಕಲ್ಯಾಣ ಮಾಡುವಾಗ ನನಗೂ ಒಂದು ದೊಡ್ಡ ಆಕ್ಸಿಡೆಂಟ್ ಆಗೋಯ್ತು ಅದೇ ಟೈಮ್ಗೆ. ನನಗೆ ಇಲ್ಲಿ ಲೆಫ್ಟ್ ಸೈಡೆಲ್ಲ ಆ್ಯಕ್ಚುಲಿ ಮಾರ್ಕ್ಸ್ ಇದೆ, ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಕೂದಲಿಲ್ಲ ನನಗೆ ಇಲ್ಲಿ ಒಂದು ಸ್ವಲ್ಪ. ಆವಾಗ ನನಗೂ ಆಕ್ಸಿಡೆಂಟ್ ಆಗೋಗಿತ್ತು, ಅದು ಅಮಾವಾಸ್ಯೆ ದಿನವೇ ಆಗೋಗಿತ್ತು. ಸೊ ಆ ಭಯದಿಂದ ಅವರಷ್ಟೆಲ್ಲ ಹರ್ಡಲ್ಸ್ನ ಪಾಸ್ ಮಾಡಿ ನನ್ನ ಈ ಇಂಡಸ್ಟ್ರಿಗೆ ಕಳಿಸಿರೋದು ನನಗೆ ತುಂಬ ಖುಷಿ ಇದೆ. ಅಲ್ಟಿಮೇಟ್ಲಿ ಐ ಆಮ್ ವೆರಿ ಹ್ಯಾಪಿ. ಅವ್ರ ಆ್ಯಸ್ ಅ ಪೇರೆಂಟ್ಸ್, ಮೊನ್ನೆ ನಾನು ಡಿಸೈನರ್ ಹೇಳ್ತಿದ್ಲು, ಅಪ್ಪ ಅಮ್ಮ ಎಕ್ಸ್ಚೇಂಜ್ ಮಾಡಿದ್ರೆ ನಿಮ್ಮ ಅಪ್ಪ ಅಮ್ಮ ನನಗೆ ಕೊಟ್ಬಿಡು ಅಂತ ಹೇಳ್ತಿರ್ತಾಳೆ ಅವಳು, ಅವಾಗ ಕಾಡಿಸ್ತಿರ್ತಾಳೆ. ಸೊ ದೇ ವೆರಿ ಸ್ವೀಟ್, ದೇ ವೆರಿ ಸಪೋರ್ಟಿವ್.
ಇರೋದೇ 3 ಜನ ನಾವು, ಸೊ ನಂಗೆ ಅವರೇ ಪ್ರಪಂಚ ಅಷ್ಟು ಹೇಳ್ಬೋದು ಇವಾಗ. ಎಸ್. ಸೋ ಕ್ಯೂಟ್. ಇಲ್ಲ, ಯಾವಾಗಲೂ ಇದೇ ಖುಷಿ ಇರಲಿ, ಇದೇ ಸಕ್ಸಸ್ ಸಿಗಲಿ, ಥ್ಯಾಂಕ್ ಯು. ಈ ಜರ್ನಿ ಹಿಂಗೆ ಮುಂದುವರಿಲಿ. ಹಿಟ್ಲರ್ ಕಲ್ಯಾಣಕ್ಕೆ ಅಪ್ಪ ಹೆಂಗೆ ನಿಮ್ಮನ್ನ ಇದು ಮಾಡಿಬಿಟ್ರು ಅಂದರೆ ಬಾಮಗಳೇ ಹೋಗೋಣ ಅಂತ ಹೆಂಗೆ ಒಂದು 3 ಆಡಿಷನ್ಸ್ಗೆ ಸುಸ್ತಾಗ್ಬಿಟ್ರು ನಮ್ಮ ಅಬ್ಬಾ ಇನ್ಮೇಲಿಂದ ನಾನು ದಾವಣಗೆರೆಯಿಂದ ಬೆಂಗಳೂರು ನಿಂಗೆ ಕರ್ಕೊಂಡು ಹೋಗಲ್ಲ, ಕೊಳ್ಳ್ಕೊಂಬಂದಿರೋದೇ ಒಂದು 3 ಆಡಿಷನ್ಗೆ ಎಷ್ಟು ಮಾತಾಡ್ತೀಯಪ್ಪ ಅಂತ ಹೇಳಿದೆ. ಸೊ ಅದು ಇವತ್ತು ಲಾಸ್ಟು, ನಾನು ಇವತ್ತು ಅಷ್ಟೇ, ಯಾಕಂದ್ರೆ ನಾವು ದಾವಣಗೆರೆಯಿಂದ ಟ್ರಾವೆಲ್ ಮಾಡಬೇಕು. ಒಂದು ಆಡಿಷನ್ ಅಂದರೆ ಇಲ್ಲಿಂದ ಹೋಗ್ಬೇಕು ನಾನು ದಾವಣಗೆರೆಯಿಂದ, ಇದು ಲಾಸ್ಟು. ಇದಾದ್ಮೇಲೆ ನಾನು ಯಾವ ಆಡಿಷನ್ಗೂ ಕರ್ಕೊಂಡು ಹೋಗಲ್ಲ. ನಿಂಗೆ ಕರ್ಕೊಂಡು ಹೋಗಿರೋದೆ 2ನೇದು, ಇದು 3ನೇದು. ಸರಿ ಬಾ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು 3 ಇವತ್ತೇ ಲಾಸ್ಟು ಅಂತಲ್ಲಿ ಹೊರಟ ತಕ್ಷಣ ಅಲ್ಲಿ ಹೋಗಿ ಇಡೀ ಬೆಳಗ್ಗೆದ ಸಂಜೆ ತನಕ ನಾನು ಒಬ್ಳದೇ ಆಡಿಷನ್ ತೊಗೊಂಡ್ರು. ಅಲ್ಲಿಂದ ನಾನು ಹೊರಟು ಬಂದು ದಾವಣಗೆರೆಗೆ ರೀಚ್ ಆಗೋಷ್ಟು ನಂಗೆ ಫೋನ್ ಬಂತು ಸೆಲೆಕ್ಟೆಡ್ ಅಂತ. ಸೊ ದೆನ್ ದ ಜರ್ನಿ ಸ್ಟಾರ್ಟೆಡ್. ಯಾರಿಗೂ ಯಾವುದೇ ಸಾಧನೆ ಅಥವಾ ಗುರಿ ರೆಡ್ ಕಾರ್ಪೆಟ್ ಅಲ್ಲ, ಹೂವಿನ ಹಾಸಿಗೆನೂ ಅಲ್ಲ. ಬಟ್ ಕೆಲವರ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಯ್ಯೋ ಮಾತಾಡಿದ್ರೆ ತುಂಬಾ ಇದೆ ಮಾತಾಡಕ್, ಬಿಡಿ ಸಿಗೋಣ ಹಂಗಾದ್ರೆ. ಖಂಡಿತ. ಸೂಪರ್ ಡೀಲ್ ಇದು ಡೀಲ್. ಇದು ಆನ್ ಸ್ಕ್ರೀನ್ ಕಮಿಟ್ಮೆಂಟ್. ಎಸ್. ಓಕೆನಾ? ಈ ಕ್ಯಾಮ್ರಾಗೆ ಹೇಳಿ ಆನ್ ಸ್ಕ್ರೀನ್ ಕಮಿಟ್ಮೆಂಟ್. ಸೊ ಎಲ್ಲರೂ ಸಾಕ್ಷಿಗಿದ್ದೀರಾ, ನಮ್ ದಾವಣಗೆರೆ ಹುಡುಗಿ ಅಂದ್ಮೇಲೆ ನಮಗ್ ಸಿಗ್ತಾರೆ. ಸೊ ಆ ಕಾನ್ಫಿಡೆನ್ಸ್. ಓಕೆನಾ? ಡನ್ ಡನ್ ಡನ್. ಹಂಗಾರೆ ಫಸ್ಟ್ ಶಾಕ್ ಸಿಗೋಣ ಇಬ್ರು. ಪ್ಲೀಸ್ ದಯವಿಟ್ಟು ಬನ್ನಿ, ನಾನಂತೂ ಬಂದೇ ಬರ್ತೀನಿ. ಅಯ್ಯೋ ಖಂಡಿತ, ನೀವ್ ಇರ್ತೀರ ಅಂದ್ಮೇಲೆ ನಾವಲ್ಲಿ ಇರ್ಲೇಬೇಕು. ಪ್ಲೀಸ್ ಅಂಡ್ ನಾನು ನಿಮ್ ಜೊತೆನೇ ಸಿನಿಮಾ ನೋಡ್ಬೇಕು. ಖಂಡಿತ. ಡನ್ ಡನ್. ಅದು ಏನ್ ಗೊತ್ತಾ, ನಾವು ಪ್ರೀಮಿಯರ್ ಶೋ ನೋಡ್ತೀವೋ ಎಲ್ಲಿ ನೋಡ್ತೀವೋ ಅದೆಲ್ಲ ಸೆಕೆಂಡರಿ. ಫಸ್ಟ್ ಶೋ ನೋಡೋದಿದೆ ಅಲ್ಲ, ಅದು ಜನರ ಜೊತೆ. ಪ್ರೀಮಿಯರ್ ಶೋ ಇಲ್ಲ ನಮ್ಮ ಸಿನಿಮಾಗೆ, ಡೈರೆಕ್ಟ್ ಫಸ್ಟ್ ಶೋ. ಸೊ ಇವಾಗ ಏನು 23rd ಇದೇ ತಿಂಗಳು 23rd ಸಿನಿಮಾ ರಿಲೀಸ್ ಆಗ್ತಿದೆ. ನಾನು ನಿಮಗೆ ಹಾರ್ಟ್ಲಿ ಇನ್ವೈಟ್ ಮಾಡ್ತಿದ್ದೀನಿ, ಎಲ್ಲರೂ ಬನ್ನಿ, ಒಟ್ಟಿಗೆ ಸಿನಿಮಾ ನೋಡೋಣ. ಓಕೆನಾ? ಡನ್ 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 ಡನ್. ಆಲ್ ದ ಬೆಸ್ಟ್. ಚೆನ್ನಾಗಿರಿ, ಖುಷಿಯಾಗಿರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮ ಜೊತೆ ಮಾತಾಡಿ ಖುಷಿ ಆಯ್ತು. ಹೌದಾ? ಓಕೆ, ನಮ್ಮ ವೀಕ್ಷಕರಿಗೆ ಒಂದ್ಸತಿ ಇನ್ವೈಟ್ ಮಾಡ್ಬಿಡಿ. ಮ್ಯಾಮ್ ಹೇಳ್ದಾಗೆ ಅವರು ಕೂಡ ಹಾರ್ಟಿ ನಿಮಗೆಲ್ಲ ವೆಲ್ಕಮ್ ಮಾಡ್ತಾ ಇದ್ದಾರೆ, ನಾನು ಕೂಡ ವೆಲ್ಕಮ್ ಮಾಡ್ತಿದ್ದೀನಿ. ಸೀರಿಯಲ್ ಜರ್ನಿಯಿಂದ ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದೀರಾ, ಈ ಸಿನಿಮಾಗೂ ನಿಮ್ಮ ಸಪೋರ್ಟ್ ಬೇಕು. ಪ್ಲೀಸ್ ನಮ್ಮಂಥ ಆರ್ಟಿಸ್ಟ್ನ ಸ್ಟಾರ್ ಮಾಡೋ ತಾಕತ್ತು ನಿಮ್ಗೆ ಅಷ್ಟೇ ಇರೋದು. ದಯವಿಟ್ಟು ಬಂದು ಸಿನಿಮಾ ನೋಡಿ ಅಂತ ಹೇಳ್ತೀನಿ. ಈ ಡೈಲಾಗ್ಸ್ನ ಪಾಪ ಅವರು ಈ ಪ್ರಮೋಷನ್ಸ್ ಅಲ್ಲಿ ಎಷ್ಟು ಸತಿ ಹೇಳಿರ್ಬೇಡ, ಅದಕ್ಕೆ ಅದನ್ನ ನಾನು ಹೇಳ್ಸಿದ್ದವರಿಂದ ನೋಡೋಣ ಹೆಂಗೆ ಹೇಳ್ತಾರೆ ಅಂತ. ಈ ಖುಷಿ, ಈ ಇನ್ನೋಸೆನ್ಸು ಯಾವಾಗಲೂ ನಿಮ್ಮಲ್ಲಿ ಇರಲಿ. ಆಯ್ತಾ? ನಾವಿಬ್ರು ಮತ್ತೆ ಸಿಗ್ತೀವಿ ಅನ್ನೋ ಭರವಸೆ ಮೇಲೆ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಆ್ಯಂಡ್ ನೀವೆಲ್ಲ ನೋಡಿದ್ದೀರಲ್ಲ, ಖುಷಿ ಪಟ್ಟಿದ್ದೀರಲ್ಲ, ನಂಗೆ ಗೊತ್ತು ನಿಮ್ಮ ಕಿವಿನೂ ತಂಪಾಗಿರುತ್ತೆ, ಕಣ್ಣು ತಂಪಾಗಿರುತ್ತೆ, ಗಂಟೆ ಹೊಡೆದ ಮೇಲೆ ಜೀವನನೂ ತಂಪಾಗಿರುತ್ತೆ. ಅಂದರೆ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಹೊಡೀರಿ ಅಂತ ಹೇಳ್ತಿರೋದು. ನೀವೊಂದ್ಸತಿ ಹೇಳ್ತೀರಾ? ಪಾಂಚಾಲಿ ಆಂಕರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಗಂಟೆ ಹೊಡೀರಿ. ಪಾಂಚಾಲಿ ಆಂಕರ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ನೋಡಿ. ಜನವರಿ 23ಕ್ಕೆ ಸಿನಿಮಾ ನೋಡೋದು ಮರಿಬೇಡಿ. ಮತ್ತಿನ್ನೊಂದ್ಸತಿ ಬರ್ತೀನಿ ಅಂತ ಹೇಳಿ. ಇನ್ನೊಂದ್ಸತಿ ಖಂಡಿತ ಆನ್ ಸ್ಕ್ರೀನ್ ಪ್ರಾಮಿಸ್ ಮಾಡಿದ್ದೀನಿ, ಡೆಫಿನೆಟ್ಲಿ ಮೀಟ್ ಮಾಡೋಣ. ಸೋ ಕ್ಯೂಟ್ ನಮ್ಮ ಹುಡುಗಿ, ಹೆಂಗೆ ಅಲ್ವಾ? ಒಂದು ಸಖತ್ ಸ್ಪೆಷಲ್ ಕಂಟೆಂಟ್ ಜೊತೆ ಅವ್ರನ್ನ ಕರ್ಕೊಂಬರ್ತೀನಿ, ಅವ್ರಿಗೆ ಸರ್ಪ್ರೈಸ್ ಅದು. ಆಯಿತಾ? ನೀವೆಲ್ಲ ಕಾಯ್ತಾ ಇರಿ. ಆ್ಯಂಡ್ ನಾನು ಅವ್ರ ಜೊತೆ ಮಾತಾಡಿ ನಂಗೊಂಥರ ಖುಷಿ ಆಗ್ತಾ ಇದೆ. ಆ್ಯಂಡ್ ನಾನು ಕಾಯ್ತಾ ಇದ್ದೆ ಮಾತಾಡ್ಸ್ಬೇಕಂತ. ಇವತ್ತು ಆಸೆ ಫುಲ್ಫಿಲ್ ಆಗಿದೆ ಆ್ಯಂಡ್ ಕಂಟಿನ್ಯೂ ಆಗುತ್ತೆ. ನೀವೆಲ್ಲ ಕಾಯ್ತಿರ್ತೀರಾ ಅನ್ನೋ ಭರವಸೆ ಮೇಲೆ ನಾನಿನ್ನು ಹೊರಡ್ತೀನಿ. ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ, ಕಲ್ಟ್ ರಿಲೀಸ್ ಆದಮೇಲೆ. ಓಕೆನಾ? ಅಲ್ಲಿವರೆಗೂ ಏನು ಮಾಡ್ತೀರಾ, ನಮ್ಮಿಬ್ಬರನ್ನ ತುಂಬ ಮಿಸ್ ಮಾಡ್ಕೋತೀರಾ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.